ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಿಂದ ದೂರು. ಕ್ಯಾಂಟೀನ್ ಬಂದ್. ವಿರಾಜಪೇಟೆಯ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಿಂದ ದೂರು. ಕರವೇ ಸ್ವಾಭಿಮಾನಿ ಬಣ ತಂಡದಿಂದ ಪರಿಶೀಲನೆ ಮತ್ತು ಕ್ಯಾಂಟೀನ್ ಬಂದ್. ವಿರಾಜಪೇಟೆ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ದೂರುಗಳ ಸುರಿಮಳೆ ಬರುತ್ತಿದ್ದು, ಇದರ ಬಗ್ಗೆ ಇಂದು ಕರವೇ ಕಾರ್ಯಕರ್ತರು ವಿರಾಜಪೇಟೆಯ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಮತ್ತು ಸ್ವಚ್ಛತೆ ಪಾಲಿಸದಿರುವುದನ್ನು ನೋಡಿ ಅಲ್ಲಿನ ಮುಖ್ಯಸ್ಥರನ್ನ ತರಾಟೆಗೆ ತೆಗೆದುಕೊಂಡರು. ನಂತರ ಪುರಸಭೆಯ ಸ್ವಚ್ಛತಾ ಅಧಿಕಾರಿ ಕೋಮಲ್ ಅವರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಅವ್ಯವಸ್ಥೆಯನ್ನ ಒಪ್ಪಿಕೊಂಡ್ರು. ಅಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಅಶುಚಿಯಿಂದ ಕೂಡಿತ್ತು. ನೆಲ ಮತ್ತು ಕೊಠಡಿಯನ್ನ ಸ್ವಚ್ಛಗೊಳಿಸಿರಲಿಲ್ಲ ಮತ್ತು ಊಟದ ತಟ್ಟೆಗಳು ಗಲೀಜಾಗಿದ್ದು ಅಡಿಗೆ ಕೋಣೆಗೆ ಕಾಲಿಡಲು ಸಹ ಆಗದಂತಹ ಪರಿಸ್ಥಿತಿ ಇತ್ತು. ಕೊಳೆತ ಮೊಟ್ಟೆ ಮತ್ತು ಆಹಾರ ಪದಾರ್ಥಗಳು ಫ್ರಿಡ್ಜ್ನಲ್ಲಿದ್ವು. ಆಹಾರ ತಿನಿಸುಗಳನ್ನು ತೆರೆದಿಟ್ಟ ಕಾರಣ ನೊಣಗಳು ಮುತ್ತಿಡುತ್ತಿದ್ದವು. ಇದರಿಂದ ಆರೋಗ್ಯ ಸಮಸ್ಯೆಗಳಿಗೆ ನಾಂದಿಯಾಗುತ್ತಿದೆ ಎಂದು ಕರವೇ ಪದಾಧಿಕಾರಿಗಳು ಮನವರಿಕೆ ಮಾಡಿದರು. ಇದೇ ಸಮಯದಲ್ಲಿ 5 ರೂಪಾಯಿಯ ಊಟಕ್ಕೆ 10 ರೂಪಾಯಿ ಹೆಚ್ಚುವರಿ ತೆಗೆದುಕೊಳ್ಳುತ್ತಾರೆಂದು ಮತ್ತು ಆಹಾರದ ಗುಣಮಟ್ಟ ಕಳಪೆಯಾಗಿದೆ ಎಂದು ಸಾರ್ವಜನಿಕರು ಸ್ಥಳದಲ್ಲಿಯೇ ಆರೋಪಿಸಿದರು. ಕೊನೆಗೆ ಅಧಿಕಾರಿಗಳು ಅಲ್ಲಿನ ಉಸ್ತುವಾರಿಗಳು ಮತ್ತು ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಇದರಲ್ಲಿ ಸಂಬಂಧಪಟ್ಟ ಇಲಾಖೆಯ ನಿರ್ಲಕ್ಷ್ಯವೂ ಎದ್ದು ಕಾಣುತ್ತಿತ್ತು. ಮುಂದಿನ ದಿನಗಳಲ್ಲಿ ಸ್ವಚ್ಛವಾಗಿಡುವ ಭರವಸೆ ನೀಡಿದರು. ಈಗಿನ ತಪ್ಪು ಮತ್ತೆ ಮರುಕಳಿಸದಂತೆ ಎಚ್ಚರ ವಹಿಸುತ್ತೇವೆ ಎಂದು ಹೇಳಿ ತಕ್ಷಣವೇ ಇಂದಿರಾ ಕ್ಯಾಂಟೀನ್ಗೆ ಬೀಗ ಮುದ್ರೆ ಹಾಕಲಾಯಿತು. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷರು ಫ್ರಾನ್ಸಿಸ್ ಡಿಸೋಜಾ, ಜಿಲ್ಲಾ ಕಾರ್ಯದರ್ಶಿಗಳಾದ ಸುರೇಶ್, ಜಿಲ್ಲಾ ಸಲಹೆಗಾರರಾದ ಸಜಿಲ್ ಕುಮಾರ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಪ್ರೀತುನ್ ಪೂವಣ್ಣ, ಅಯ್ಯ ನೆರವಂಡ, ವಿರಾಜಪೇಟೆ ತಾಲೂಕು ಅಧ್ಯಕ್ಷರಾದ ಬೆಲ್ಲು ಕಾರ್ಯಪ್ಪ ಹಾಗೂ ವಿರಾಜಪೇಟೆಯ ಸಬ್ ಇನ್ಸ್ಪೆಕ್ಟರ್ ಶ್ರೀ ಪ್ರಮೋದ್, ಕಾವೇರಪ್ಪ ಸೇರಿದಂತೆ ಪುರಸಭೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಪ್ರೀತುನ್ ಪೂವಣ್ಣ. ಅದನ್ನು ಕೇಳಿ. ಸರ್, ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಫ್ರಾನ್ಸಿಸ್ ಡಿಸೋಜಾ ಅಂತ. ಇಲ್ಲಿ ಶುಚಿತ್ವ ಇಲ್ಲ ಅಂತ ನಮಗೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನಮಗೆ ಇದರಿಂದ ತಿಂಡಿ ತಿನ್ನೋರು ಮತ್ತು ಇಲ್ಲಿ ಗ್ರಾಹಕರು ನಮಗೆ ಕಂಪ್ಲೇಂಟ್ ಮಾಡಿದರು. ಇದ್ರ ಬಗ್ಗೆ ನಾವು ಸಂಪೂರ್ಣ ನೋಡಿದ್ವಿ. ಇಲ್ಲಿ ನೋಡಿ ಸರ್, ಅದಕ್ಕೆ ಅವ್ರನ್ನ ಕರೆಸಿದ್ವಿ. ಈಗ 5 ರೂಪಾಯಿ ತಿಂಡಿ, 10 ರೂಪಾಯಿ ತಗೊಳ್ತೀವಿ. ಹಾಂ, ಕುಡಿಯುವಂಥ ನೀರಿನ ಪರಿಸ್ಥಿತಿ ಸರ್, ಇದು ಕ್ಲೋಸ್ ಮಾಡಿ ಸರ್. ಅದೇ ಮೇಡಮ್, ಇದು ಮೇಲೆ ಕ್ರಮ ಕೈಗೊಳ್ಳಬೇಕು ನಾವು. ನೋಡಿ ಸರ್, ಇಲ್ಲಿ ಮೊಟ್ಟೆ ಮಾಡಂಗಿಲ್ಲ. ನೋಡಿ, ಮೊಟ್ಟೆ ಮಾಡ್ತಾ ಇದ್ದಾರೆ. ಆಯ್ತಾ? ಒಂದು. ಎರಡನೇದು ನೋಡಿ, ಶುಚಿತ್ವ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ ಸರ್. ಸರ್, ಅದರೊಳಗೆ ಯಾಕೆ ಇದು ನೋಡಿ, ಇಲ್ಲಿ ಇದ್ರೊಳಗೆ ನೋಡಿ. ಅಲ್ಲ, ಹಾಂ, ಎಷ್ಟು ದಿನ ಆಗಿದೆ ಇದು ಎಣ್ಣೆ ನೋಡಿ. ಇದರೊಳಗೆ ನೋಡಿ ಶುಚಿತ್ವ ನೋಡಿ ಹೆಂಗಿಟ್ಟಿದ್ದಾರೆ. ಶುಚಿತ್ವ ನೋಡಿ ಹೆಂಗಿಟ್ಟಿದ್ದಾರೆ. ತಿಂಡಿ ಎಲ್ಲ ಓಪನ್ ನೋಡಿ, ತಿಂಡಿ ಎಲ್ಲ ಓಪನ್. ಹಾಂ, ಈ ಉಪ್ಪಿಟ್ಟು ನೋಡಿ, ಈ ಉಪ್ಪಿಟ್ಟು ನೋಡಿ ಎಷ್ಟು ಗಟ್ಟಿ ಇದೆ ನೋಡಿ, ಎಷ್ಟು ಹಿಂಗಿದೆಯಾ ಕ್ವಾಲಿಟಿನ ಇದು. ಹಾಂ, ಅಷ್ಟೇ ಹಾಕಿ ಸರ್. ಅಲ್ಲಿ ತಟ್ಟೆ ತೊಳಿತಕ್ಕ ನೋಡಿ ಸರ್. ಅದಕ್ಕೆ ಈಗ ಆ್ಯಕ್ಷನ್ ತಗೊಳ್ಳಿ. ಆ್ಯಕ್ಷನ್ ಆಗಲಿ ಅಲ್ವಾ? ಫುಲ್ ಸಂಪೂರ್ಣ ಆ್ಯಕ್ಷನ್ ನೋಡಿ. ಹೌದು, ನಿಜ. ನೋಡಿ ಇಲ್ಲಿ ನೋಡಿ, ತಟ್ಟೆ ತೊಳೆಯೋ ಜಾಗ ನೋಡಿ ಹೇಗಿಟ್ಟಿದ್ದಾರೆ. ಇದು ನೋಡುವಂತ ಮೇಲಾಧಿಕಾರಿಗಳು ಇದರ ಬಗ್ಗೆ ಕಠಿಣವಾದ ಕ್ರಮ ನೋಡಿ. ಈ ಮೊಟ್ಟೆ ಹಳೆ ಮೊಟ್ಟೆ ಇಟ್ಟಿದ್ದಾರೆ ನೋಡಿ. ನೋಡಿ, ಇದೇ ಮೊಟ್ಟೆ ಜನಗಳಿಗೆ ಕೊಡೋದು ನೋಡಿ ಹೆಂಗಿಟ್ಟಿದ್ದಾರೆ ನೋಡಿ. ನಾವು ಪಾಪ ನಿಮ್ಮ ಬಗ್ಗೆ ನಾವು ಮಾತಾಡಲ್ಲ ಪಾಪ. ನೋಡಿ ಇಲ್ಲಿ ಕಸ ನೋಡಿ, ನೋಡಿ ಇಲ್ಲಿ ನೋಡಿ, ಇಲ್ಲಿ ಈ ಕಸ ನೋಡಿ. ಈ ಫ್ರಿಜ್ ನೋಡಿ, ಫ್ರಿಜ್ ನೋಡಿ. ಇದು ನೋಡಿ ಇಲ್ಲಿ, ನೋಡಿ ಇಲ್ಲಿ, ಇದ್ಯಾವುದೋ ಶೌಚಾಲಯಕ್ಕೆ ಹೋಗೋಂಥ ಬಕೆಟಲ್ಲಿ ಇದು ನೋಡಿ. ಇಲ್ಲಿ ನೋಡಿ, ಇಲ್ಲಿ ಇಲ್ಲೆಲ್ಲ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಎಷ್ಟೋ ದಿವಸದ್ದು ಇದು ನೋಡಿ. ಏನು ಹಿಂಗೆ ಆಗ್ಬಿಟ್ರೆ ಏನು ಮಾಡೋಣ ಹೇಳಿ ನೋಡೋಣ. ಹಾಂ, ಇದು ಎಷ್ಟು ದಿವಸ ಆಯಿತು ತೊಳೆಯೋದು. ಈ ಫ್ರಿಜ್ಜು ನೋಡಿ, ಫ್ರಿಜ್ ನೋಡಿ ನೋಡಿ ಇಲ್ಲಿ, ಫ್ರಿಜ್ ನೋಡಿ ಇಲ್ಲಿ.
ಫ್ರಿಜ್ ಗಲೀಜು ನೋಡಿ, ಗಲೀಜಾಗಿ ಕೂತೈತೆ ಫ್ರಿಜ್. ಹಾಂ, ಯಾವುದೇ ಕಾರಣಕ್ಕೂ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕೊಡೋದಿಲ್ಲ. ನೋಡಿ ಇಲ್ಲಿ ಇದ್ರ ಮೇಲೆಲ್ಲ ಕಸ ನೋಡಿ, ನೋಡಿ ಇಲ್ಲಿ. ಅಲ್ಲ ಪಾಪ ಇಲ್ಲಿ ಬರೋರು ಬಡವರಿಗಾಗಿ ಸರಿಯಾದ ಆಹಾರ ಕೊಡದೆ, ಗುಣಮಟ್ಟದ ಆಹಾರ ಕೊಡದೆ, ಏನು ಈ ಥರ. ಅದು ಸರ್ 5 ರೂಪಾಯಿ ತಿಂಡಿಗಿರೋದು 10 ರೂಪಾಯಿ ತಾಳ್ತಾರೆ. ಜನಪ್ರತಿನಿಧಿಗಳು ಇದ್ದಾರಲ್ಲ, ಅವರಿಗೆ ಮಾಹಿತಿ ಲಭ್ಯವಾಗ್ತಾ ಇದೆಯಲ್ಲ, ಲೈಫಲ್ಲಿ ಹೋಗ್ತಾ ಇದೆಯಲ್ಲ, ಅವಾಗಲೇ ಮುಖ್ಯಮಂತ್ರಿಗಳಿಗೆ ಅವರು ತಲುಪಲಿದು ಈ ವಿಷಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ಬರಬೇಕು. ಇದು ಯಾಕಂದ್ರೆ ಮುಖ್ಯಮಂತ್ರಿನೇ ಮಾಡಿಸಿರೋದಲ್ಲ ಇಂದಿರಾ ಕ್ಯಾಂಟೀನ್ ಸ್ಥಾಪನೆ ಮಾಡಿದ್ಯಾರೋ ಶಾಸಕರಿಗೆ ಪೊನ್ನಣ್ಣ ಸರ್ ಅವರಿಗೆ ಗೊತ್ತಾಗಲಿದ್ದು. ಯಾಕೆ ಅವರ ಬುಡದಲ್ಲೇ ಇರೋದು, ಅವರ ಕಾಲ ಬುಡದಲ್ಲೇ ಇರೋದು ಅಂತ ಒಂದು ಕ್ಯಾಂಟೀನ್ ಈ ತರ ಈ ಗತಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅದು ಪೊನ್ನಣ್ಣ ಸರ್ ಅವ್ರಿಗೆ ಗೊತ್ತಾಗಬೇಕು. ಹೌದು, ಅವರ ಇದಕ್ಕೆ ಗಮನಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ನಾವು ಕಳಿಸ್ತಾ ಇದ್ದೀವಿ. ಅದೇ ತರ ಮುಖ್ಯಮಂತ್ರಿ ಅವರಿಗೂ ಇದನ್ನು ತಲುಪಬೇಕು. ಯಾಕಂದ್ರೆ ಇಷ್ಟೊಂದು ಗಲೀಜಾಗಿ ಇಟ್ಕೋಬಾರ್ದು. ಯಾವುದು ಕಾಯಿಲೆ ಆಡಿಸ್ತಾ ಇದೆ, ನಿಜ. ಜನಗಳಿಗೆ ಕಾಯಿಲೆ ಆಡಿಸುವಂತ ಕೇಂದ್ರವಾಗಿ ಉತ್ಪತ್ತಿ ಆಗಿದೆ ಇಲ್ಲಿ. ಆ ನೀರು ಕುಡಿಯೋ ನೀರು ಸ್ವಚ್ಛತೆ ಇಲ್ಲ, ನಿಜ. ಯಾವುದೇ ಕಾರಣಕ್ಕೂ ಅಷ್ಟೇ. ಅಲ್ಲಿ ಆಯಿಲ್ ಇದೆ, ಎಣ್ಣೆ, ಆ ತಿಂಡಿ ಮಾಡೋ ಎಣ್ಣೆ ನೋಡಿದ್ರೆ ವೇಸ್ಟ್ ಆಯಿಲ್ ತರ ಇದೆ. ನಮ್ಮ ಗಾಡಿಗೆ ವೇಸ್ಟ್ ಆಯಿಲ್ ತರ ಇದೆ ನೋಡಿ. ನಾವು ನಿಮಗೆ ತಿಂಡಿ ಮಾಡೋ ಎಣ್ಣೆ ತೋರಿಸ್ತೀವಿ, ವೇಸ್ಟ್ ಆಯಿಲ್ ಅದು, ಅದರಲ್ಲಿ ತಿಂಡಿ ಮಾಡಿ ಕೊಡ್ತಾರೆ ಇವರಿಗೆ. ನೋಡಿ, ಆ ತಿಂಡಿ ಮಾಡಕ್ಕೂ ಇದಿಲ್ಲ, ಆ ತಿಂಡಿ ಮಾಡಂಗಿಲ್ಲ. ಇಲ್ಲಿ ಏನ್ ತಿಂಡಿ ಇದೆ ಅದೇ ಮಾಡಬೇಕು. ಈ ತಿಂಡಿ ಅಲ್ಲಿ ಆ ಕರಕಲು ತಿಂಡಿ ಮಾಡಂಗಿಲ್ಲ, ಅದು ಎಣ್ಣೆಲಿ ಮಾಡಂಗಿಲ್ಲ. ನೋಡಿ ಇಲ್ಲಿ ಆ ತಿಂಡಿ ಇಲ್ಲ. ನೋಡಿ ಇಲ್ಲಿ ಮೊಟ್ಟೆ ಇದೆ, ನೋಡಿ ಇಲ್ಲಿ ಮೊಟ್ಟೆ ಇಲ್ಲ. ಇದ್ರಲ್ಲಿ ಮೊಟ್ಟೆ ಇದೆಯಾ? ನೋಡಿ ಇಲ್ಲಿ ಏನು ಮೊಟ್ಟೆ ಇದೆ? ಮೊಟ್ಟೆ ಇದೆಯಾ? ಇಲ್ಲ. ಆದರೆ ಇಲ್ಲಿ ಮೊಟ್ಟೆ ಮಾಡಿಟ್ಟಿದ್ದಾರೆ ನೋಡಿ. ಅದು ಅಲ್ಲಿಗೆ ತೋರಿಸಿದ್ನಲ್ಲ ಹಳೆ ಮೊಟ್ಟೆ. ನೋಡಿ ಯಾವ ಮೊಟ್ಟೆ ಅಂತ ತೋರಿಸ್ತೀವಿ. ನೋಡಿ ಇದೇ ಮೊಟ್ಟೆ ನೋಡಿ, ನೋಡಿ ಹೇಗಿದೆ ನೋಡಿ ಇಲ್ಲಿ, ನೋಡಿ ಇಲ್ಲಿ ಮೊಟ್ಟೆ ನೋಡಿ ಇದೆ. ಇಲ್ಲಿ ನೋಡಿ ಮೊಟ್ಟೆ, ಆಯ್ತಾ? ಅದೇ ಕತೆ ಇವ್ರದ್ದು, ಆಯ್ತಾ? ನೋಡಿ ಇಲ್ಲಿ, ನೋಡಿ ಇಲ್ಲಿ. ಅಲ್ಲ ಅಧ್ಯಕ್ಷರೇ, ಇಲ್ಲಿ ಈ ವಡೆ ಮಾಡಂಗಿಲ್ಲ, ಇದು ಮಾಡಂಗಿಲ್ಲ, ಬಜ್ಜಿ ಮಾಡಂಗಿಲ್ಲ. ಹೌದು, ನೀವು ಉಪ್ಪಿಟ್ಟು ನೋಡ್ಬಿಟ್ರೆ ಜೀವನ ತಿನ್ನಂಗಿಲ್ಲ. ಉಪ್ಪಿಟ್ಟು ನೋಡಿದ್ರೆ ಜನ ತಿನ್ನಂಗಿಲ್ಲ. ಇವ್ರ ಅವಸ್ಥೆ ಏನು ಕತೆ ನೋಡಿ. ಅದು ಒಳ್ಳೆ ನೋಡಿ, ಇವ್ರ ಹತ್ರ ಕೇಳಿ ಎಷ್ಟು ರೂಪಾಯಿ ಕೊಡ್ತಾರೆ ಸರ್ ತಿಂಡಿ? ಎಷ್ಟು ರೂಪಾಯಿ ಆಯ್ತು ತಿಂಡಿ? ಎಷ್ಟು ರೂಪಾಯಿ ಕೊಡ್ತಾರೆ ನೋಡಿ ಮೇಡಮ್, ಇಲ್ಲೇ ಹೇಳ್ತಾರ 10 ರೂಪಾಯಿ ತಿಂಡಿ ಅಂತ. ಮುಗಿತಾ? ಇವರ ಸಾಕ್ಷಿನಾ? ಎಲ್ಲ ಮಾಮೂಲು ಮೊಟ್ಟೆಗೆ 10 ರೂಪಾಯಿ, ವಡೆಗೆ 10 ರೂಪಾಯಿ. ಎಲ್ಲ ಹೊರಗಡೆಯಿಂದ ತಗೊಂಡು ಬರೋದು ಗೊತ್ತಿಲ್ಲಮ್ಮ. 10 ರೂಪಾಯಿ ವಡೆ ಮಾಡಂಗಿಲ್ಲ. ವಡೆ ಯಾವುದು ರೌಂಡ್ ವಡೆ ಮಾಡ್ಬೋದು, ಮಾಮೂಲಿ ಅವನೇ ಕೊಡೋದು. ಮಸಾಲೆ ವಡೆ ಮಾಡಂಗಿಲ್ಲ. ತಿಂಡಿ ಕರೆದ ತಿಂಡಿ ಮಾಡಂಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಹಾಕಿಲ್ಲ ನೋಡಿ ಇಲ್ಲಿ. ಹೊಸ ಮೆನು ಹಾಕಿದ್ದಾರೆ ನೋಡಿ. ಇಲ್ಲಿ ಶುಚಿತ್ವ ಇದು ನೋಡಿ. ಇಲ್ಲಿ ನೋಡಿ, ಇಲ್ಲಿ ಬಾಬಾ ಶುಚಿತ್ವ ನೋಡಿ. ಇದು ತೋರಿಸಿ ಅಧ್ಯಕ್ಷರೇ, ಬಕೆಟ್ ಇದು ತೋರಿಸಿ. ಮುಟ್ಟಕ್ಕೆ ಏಸ್ಕೊತಾರ ಪಾಪ ಅವರೇ. ನೋಡಿ ನಿಲ್ಲಲ್ಲಿ ನೋಡಿ, ಶುಚಿತ್ವ ನೋಡಿ. ಇಲ್ಲೆಲ್ಲ ನೋಡಿ, ಇದೆಲ್ಲ ತೊಳೆದೇ ಇಲ್ಲ. ಇದು ತೊಳೆಯೋದು ಎಷ್ಟು ವರ್ಷ ನೋಡಿ ಮೇಡಮ್. ಇದೆಲ್ಲ ನೋಡಿ ತಿಂಡಿಗಳು ನೋಡಿ ಇಲ್ಲಿ. 10 ರೂಪಾಯಿ ನೋಡಿ. ಇಂತ ನೋಡಿ, ಇಲ್ಲಿ ನೋಡಿ ಇಲ್ಲಿ ನೀರು ನೋಡಿ. ಇನ್ನೊಮ್ಮೆ ನೋಡಿ ನೀರು ನೋಡಿ ಇಲ್ಲಿ ಹೆಂಗೆ ತುಕ್ಕಿ ಹಿಡಿದಿದೆ ನೋಡಿ. ಅಲ್ಲಿ ಸೈಡಲ್ಲೆಲ್ಲ ನೋಡಿ ನೀರು, ಸೈಡಲ್ಲಿ ನೋಡಿ ಎಂಥದ್ದು ನೋಡಿ. ಇಲ್ಲಿ ಗಲೀಜು ನೋಡಿ, ಗಲೀಜು ನೋಡಿ. ಇಂಥ ನೀರು ಜನಗಳು ಕುಡಿಸ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ. ಹಾಗೆ ಮಾಡಿ. ಒಳ್ಳೇದಾಯ್ತು. ಅಷ್ಟೇ ಮಾಡಿ. ಅದನ್ನೆಲ್ಲ ಒಳಗಡೆ ತೆಗೆದಿಡಿ, ಬೀಗ ಹಾಕ್ತಾರಂತೆ. ಗುಡ್. ನಿಜ ನೋಡಿ. ಈಗ ಒಳ್ಳೇದಾಯ್ತು ಸರ್, ಬೀಗ ಹಾಕ್ಲಿ. ಕರೆಕ್ಟಾಗಿ ಜನಗಳು ಸುಮ್ಮನೆ ಹೇಳಲ್ಲ ನಮಗೆ ಕಂಪ್ಲೇಂಟ್ಸು. ನಾನು ಇದು ಇರ್ಬೋದಾ ಇಲ್ವಾ ಅಂತ ನೋಡುವ ಅಂತ ಅದಕ್ಕೆ ನಿಮಗೆ ಇವ್ರಿಗೊಂದು ಕಂಪ್ಲೇಂಟ್ ಮಾಡಲಿ ಬಿಡಿ, ಬೀಗ ಹಾಕಿ.
ಹಾಂ ಎಷ್ಟು 10 ರೂಪಾಯಿ ಇಡ್ಲಿ ಅಲ್ಲ ಇದು ತಿಂಡಿ ಇಡ್ಲಿಗೆ ಚಟ್ನಿ ಇತ್ತು ಇಲ್ಲಾಂದ್ರೆ ಸಾಂಬಾರೇ. ಸಾಂಬಾರಿಗೆ ಎಷ್ಟು 10 ರೂಪಾಯಿ ಇಡ್ಲಿ ಚಟ್ನಿ ಕೊಟ್ಟರೆ ಸ್ವಲ್ಪ ಅಲ್ಲ ಎಷ್ಟು ರೂಪಾಯಿ ತಾಳ್ತಾರೆ 10 ರೂಪಾಯಿ ತಗೋತಾರೆ. 5 ರೂಪಾಯಿ ಸ್ವಾಮಿ ಅಲ್ಲಿದೆ ಅಲ್ಲ ಮೆನ್ನುನೇ ಎಲ್ಲ ನೀವು ಅಲ್ಲಿರಿ ಸರ್ ಅಲ್ಲೊಂದು ಫೋಟೋ ಫೋಟೋಸ್ ಮಾಡಿ ಮೇಡಮ್ ಇರಲಿ ಒಂದು ಫೋಟೋಸ್ ಮಾಡೋಣ ಬರೋಣ ಅಲ್ಲಿ ಚೂರು ಈ ಕಡೆ ಬನ್ನಿ ಮೇಡಮ್ ಕಾಣಲಿ ನೀವು ನಿಂತ್ಕೊತೀರಾ ಸರ್ ಬನ್ನಿ ಸರ್ ಫೋಟೋ ಸಿಗೊಂದು ಹೇಳಿದ್ದೆ ಒಂದು ಮಾತಾಡಿ ಕೋವಿಡ್ ಹೆಲ್ತ್ ಇನ್ಸ್ಪೆಕ್ಟರ್ ಹೆಸರೇನು ಅವ್ರದ್ದು ಮೇಡಮ್ದು ಹೆಸರು ಅಕ್ಕಮ್ಮದೇವಿ ಅವರು ಹೇಳಿ ಮಾತಾಡಿ ಕೊಡೋಂಗಿಲ್ಲ 5 ರೂಪಾಯಿ ಕೊಡಬೇಕು ಮತ್ತೆ ಎರಡನೇ ಕೇಳಿದ್ರೆ ನೀವು ಇಂದಿರಾ ಕ್ಯಾಂಟೀನ್ ಒಳಗಡೆ ಬಂದಾಗ ನೀವು ನೋಡಿದ್ರ ನಿಮಗೂ ವಿಚಾರಿಸ್ಬೋದು ಸಾರ್ವಜನಿಕರಿಗೂ ವಿಚಾರಿಸ್ಬೋದು ಇದಕ್ಕೆ ಒಂದು ಸಂಘಗಳು ಬರಬೇಕು ಅವರು ಬರಬೇಕು ಇಲ್ಲ ಅಧಿಕಾರಿಗಳೇ ಬರಬೇಕು ಅಂತ ಇಲ್ಲ ಅದು ನಿಮಗೂ ವಿಚಾರಿಸ್ಬೋದು ಈ ಥರ ಅದನ್ನು ಶುಚಿತ್ವವಾಗಿಡಿ ಇದು ನಮಗೆ ಕೊಡುವಂಥ ಆಹಾರ ಇದು ನಮಗೆ ತಿಂದು ಇದಕ್ಕೆ ಕಾಯಿಲೆ ಮೊಟ್ಟೆ ಕೊಳ್ತ ಮೊಟ್ಟೆ ಅದು ವ್ಯಾಪಾರ ಇಲ್ಲ ಇದು ಅವರ ವೈಯಕ್ತಿಕ ಅದೇ ಬಾಗಿಲು ಹಾಕೊಂಡು ಹೋಗಿ ಕೇಳಿದ್ದಾರೆ ನಾವು ಅದೇ ರೀತಿ ಇವಾಗ ಅದನ್ನು ನೋಡಿದಾಗ ಸ್ವಚ್ಛತೆ ಕಂಡು ಬಂದಿಲ್ಲ ಬಾಗಿಲು ಹಾಕೊಂಡು ಏನೇ ಸ್ವಚ್ಛತೆ ಕಂಡು ಬಂದಿಲ್ಲ ಹೇಳಿ ಮೇಡಮ್ ಫ್ರಿಜ್ಜಲ್ಲಿ ಅಡುಗೆ ತುಂಬ ಕ್ಲೀನಾಗಿ ಏನಿಲ್ಲ ಫ್ರಿಜ್ಜಲ್ಲಿ ಯಾವುದು ಬಕೆಟಲ್ಲಿ ಇರೋದು ಹಸುತ್ತಲ್ಲಿ ಇರ್ತದೆ ಎಲ್ಲ ಎಲ್ಲ ಕುಡಿಯೋ ನೀರು ನಾನು ಬೆಳಿಗ್ಗೆ ನೋಡಿ ಮತ್ತೆ ಬೈಬಿಟ್ಟು ಹೋಗ್ಬಿಡ್ತೀನಿ ಕುಡಿಯೋ ನೀರು ಇವಾಗ ನಾವು ಇವಾಗ ಅಲ್ಲಿ ಹಾಕ್ಸ್ಕೊಡ್ತೀವಿ ಸರ್ ಇವಾಗ ನೋಡಿ ಹೆಂಗಿಟ್ಟಿದ್ದಾರೆ ನಿಜ ನಿಜ ಹೌದೌದು ನಿಜ ಹೌದು ಹಾಂ ಹೌದು ನಾವು ಶಾಸಕರ ಬಗ್ಗೆ ಮಾತಾಡ್ತಾ ಇಲ್ಲ ಪಾಪ ಒಳ್ಳೆ ಕೆಲಸ ಮಾಡ್ದಲ್ವ ಈಗ ಏನು ಮಾಡೋಣ ಅಂತಿದ್ರಿ ಮೇಡಮ್ ಸರಿ ಮೇಡಮ್ ಹೊಸ ಟೆಂಡರ್ ಕರೀರಿ ಇವ್ರ ಅವಶ್ಯಕತೆ ಇಲ್ಲ ಹಾಂ ಕರೆಕ್ಟ್ ಹೌದು ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂತ ಹೊಸದಾಗಿ ಮಾಡಲಿ ಮೇಡಮ್ ಸುಮ್ಮನೆ ಈ ಥರ ಅಶುಚಿತ್ವ ಕೊಡೋದು ಬೇಡ ನಮಗೆ ಅಲ್ವೇ ನೀರು ಮಾಡಿದ್ರು ನೀರು ಹೆಂಗಿದೆ ಹಾಂ ಮಾತಾಡಿ ಸರ್ ನೋಡಿ ಈಗಾಗಲೇ ನಮಗೆ ಸಾರ್ವಜನಿಕರ ದೂರಿನ ಮೇರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಾಡೋದ್ರಿಂದ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಬಂದು ಇಲ್ಲಿ ವಿಸಿಟ್ ಮಾಡಿ ಇಲ್ಲಿನ ಸ್ವಚ್ಛತೆ ಬಗ್ಗೆ ನೋಡಿದಾಗ ಇಂದಿರಾ ಕ್ಯಾಂಟೀನ್ ಏನು ಸರ್ಕಾರ ಒಳ್ಳೆಯ ಉದ್ದೇಶಕ್ಕೆ ಇಂದಿರಾ ಕ್ಯಾಂಟೀನ್ ಅಂತಿದ್ದಾರೆ ಆದರೆ ಇವತ್ತು ವಿರಾಜಪೇಟೆಯ ಇಂದಿರಾ ಕ್ಯಾಂಟೀನ್ ಶುಚಿತ್ವ ಏನೋ ಅದು ಶುಚಿತ್ವೇ ಇಲ್ಲ ಅಂತ ತಾಣವಾಗಿದೆ ಇದು ನಾವು ನೋಡುವ ಮಟ್ಟಿಗೆ ಇದೇನು ಇಂದಿರಾ ಕ್ಯಾಂಟೀನ್ ಅಲ್ಲ ಏನು ದನದ ದೊಡ್ಡ ಆ ಥರ ಇದು ನಮಗೆ ಕಾಣ್ತಾ ಇದೆ ಯಾಕಂದ್ರೆ ಇದು ಫುಡ್ ವ್ಯವಸ್ಥೆ ಈಗ 5 ರೂಪಾಯಿಗೆ ಮಾರಬೇಕು ತಿಂಡಿಗಳನ್ನ ಇವತ್ತು ಇವರು 10 ರೂಪಾಯಿಗೆ ಮಾರ್ತಾರೆ ಅಂತ ಹೇಳಿ ಸಾರ್ವಜನಿಕರು ಇವತ್ತು ನಮಗೆ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ ಕೇಳಕ್ಕಂದ್ರೆ ಅವ್ರು ಹೇಳ್ತಿದ್ದಾರೆ ಬೇಕಾದ್ರೆ ತಿನ್ನಿ ಇಲ್ಲ ಹೋಗಿದ್ದು ಹೇಳ್ತಿದ್ದಾರೆ ಹಾಗೆ ನಾವು ಇಲ್ಲಿನ ವ್ಯವಸ್ಥೆಗಳನ್ನು ನೋಡೋದು ಅಲ್ಲಿ ಮೊಟ್ಟೆ ಮಾರುವಂಗಿಲ್ಲ ಮೊಟ್ಟೆ ಮಾರ್ತಾ ಇದ್ದಾರೆ ಒಳಗಡೆ ಅಡಿಗೆ ಮಾಡುವ ಜಾಗ ನೋಡಿದ್ರೆ ಮೊಟ್ಟೆ ಹೆಂಗಿದೆ ಮೊಟ್ಟೆಗಳು ಕೂಡ ಕೊಳೆತ ಮೊಟ್ಟೆಗಳು ಒಳಗಡೆ ಇದೆ ಅದನ್ನು ಕೂಡ ವಿಡಿಯೋದಲ್ಲಿ ತೋರಿಸಿದ್ದಾರೆ ನೀರು ಕುಡಿಯುವ ಶುದ್ಧ ಕುಡಿಯುವ ನೀರು ಕೊಡಬೇಕು ಶುದ್ಧ ಕುಡಿಯುವ ನೀರು ಕೂಡ ಇಲ್ಲ ಅದು ಕೂಡ ಗಲೀಜಾಗಿದೆ ಅಲ್ಲಿ ಇರುವ ಪ್ಲೇಸ್ ಕೂಡ ಗಲೀಜಾಗಿದೆ ಇಲ್ಲಿ ನೋಡಿ ಇಲ್ಲಿ ಇದು ಊಟ ಮಾಡುವಂತ ಜಾಗ ನೋಡಿ ಒಳ್ಳೆ ಯಾವುದೋ ಏನೋ ಒಂಥರ ಅದು ಶುಚಿತ್ವವೂ ಇಲ್ಲ ಹಾಗೆ ಈಗ ಒಟ್ಟಿನಲ್ಲಿ ಹೇಳೋದಾದ್ರೆ ಇದು ಇಂದಿರಾ ಕ್ಯಾಂಟೀನ್ ಇವರು ಅಶುಚಿತ್ವದಿಂದ ಕೂಡಿಯಾಗಿದೆ ಅಧಿಕಾರಿಗಳು ನಾವು ಕರೆಸಿದ್ದೀವಿ ಅಧಿಕಾರಿಗಳು ಬಂದು ಭೇಟಿ ಮಾಡಿದ್ದಾರೆ ಅವರು ಕೂಡ ವಿಸಿಟ್ ಮಾಡಿ ನೋಡುವಾಗ ಇದು ಎಲ್ಲ ಕೂಡ ಅವರ ಗಮನಕ್ಕೆ ಬಂದಿದೆ ಅವರು ಈಗಾಗಲೇ ಇದನ್ನ ಮುಚ್ಚಿದ್ದೀವಿ ಈಗ ಮುಚ್ಚಿದ ಆದ ಮೇಲೆ ಇದನ್ನಷ್ಟು ಎಲ್ಲ ಕ್ಲೀನ್ ಆದ ಮೇಲೆ ಇವತ್ತು ಮಾಡಿಸ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಾವು ಇವತ್ತು ರಕ್ಷಣಾ ವೇದಿಕೆ ಇಲ್ಲಿಂದ ಹೋಗ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಏನು ಓಪನ್ ಆಗ್ತಾ ಇದೆ ಆವತ್ತು ನಾವು ಪುನಃ ಇಲ್ಲಿ ಭೇಟಿ ಕೊಡ್ತೀವಿ ಇಲ್ಲಿ ಯಾವುದೇ ಭೇಟಿಗಾಗಿ ಶುಚಿತವಾಗಿ ಇಲ್ಲ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿರಾಜಪೇಟೆಯ ಇಂದಿರಾ ಕ್ಯಾಂಟೀನ್ ಮುಂದೆ ದೊಡ್ಡ ಮಟ್ಟದ ನಾವು ಹೋರಾಟ ಮಾಡಕ್ಕೆ ನಾವು ಸಿದ್ಧರಿದ್ದೀವಿ ಎಲ್ಲ ಇಡೀ ಕೊಡಗು ಜಿಲ್ಲೆಯಿಂದ ರಕ್ಷಣಾ ವೇದಿಕೆಯ
ಕರೆಸಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ. ಅದರವರೆಗೆ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಮುಂದೆ ಯಾವ ರೀತಿ ನೀವು ಅದು ಮಾಡ್ಕೊಡ್ತೀರಾ, ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಅನ್ನೋದು ಭರವಸೆ ಕೊಡಿ. ನಾವು ಇಲ್ಲಿಂದ ಹೇಳ್ತೀವಿ. ಹೋರಾಟ ಮಾಡೋದ್ರೆ ನಾನು ಇದನ್ನ ನಮ್ಮ ಇದನ್ನ ನಿಮ್ಮ ನಿಮ್ಮ ಇದರಲ್ಲಿ ನಮ್ಮ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಸಿ ಉತ್ತಮ ರೀತಿಯಲ್ಲಿ ಸ್ವಚ್ಛತೆಯನ್ನು ಮಾಡಿ ನಮ್ಮ ಪರಿಸ್ಥಿತಿ ನಮ್ಮ ಧನ್ಯವಾದ. ಅವ್ರಿಗೊಂದು ಧನ್ಯವಾದ. ಅವ್ರಿಗೊಂದು ಧನ್ಯವಾದ ಹೇಳಿ. ಶಾಸಕರ ಬಗ್ಗೆ ಅಲ್ಲ, ಒಳ್ಳೆ ಕೆಲಸ ಆಗ್ತಾ ಇದೆ. ಆದರೆ ಇವರು ಈ ಥರ ಮಾಡ್ತಾರಲ್ಲ, ಸರ್ಕಾರದ ಇದನ್ನ ಇದು ಮಾಡ್ತಿದ್ದಾರೆ ಅಷ್ಟೇ. ನೋಡಿ ಮೇಡಮ್, ನಿಮ್ಮ ಒಂದು ಭರವಸೆ ಆಧಾರದ ಮೇಲೆ ನಾವು ಇವರಿಗೆ ಮುಗಿಸ್ತಾ ಇದ್ವಿ. ಮುಂದಿನ ದಿನದಲ್ಲಿ ಏನು ಇದೆ ನಾವು ಮುಂದೆ ಕೂಡ ಭೇಟಿ ಕೊಡ್ತೀವಿ. ಸ್ವಚ್ಛವಾಗಿರಬೇಕು. ನೀವು ಒಂದು ಸಹಕರಿಸಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಆಗೋದ್ರಿಂದ ಸುಮೃದ್ಧಿಯಿಂದ ಧನ್ಯವಾದಗಳನ್ನ ನಾವು ಈಗ ಬೀಗ ಹಾಕ್ತಿರಲ್ಲ ಮೇಡಮ್, ಬೀಗ ಹಾಕಿ ಬನ್ನಿ. ಅದನ್ನೆಲ್ಲ ಇದು ಲಾಕ್ ಮಾಡಿ ಎಲ್ಲ ಕಡೆನೂ. ಚೂರು ತೋರಿಸಿ, ಅವ್ರಿಗೆ ನೀರು ತೋರ್ಸಕ್ಕೆ ಹೇಳಿ ಸರ್. ನೋಡಿದ್ರಾ ಸರ್? ನೀರು ತೋರಿಸಿ ಸರ್. ನೋಡಿ ಸರ್, ಬನ್ನಿ ಸರ್. ಆ ಕಡೆ ನಿಂತ್ಕೊಳ್ಳಿ, ಆ ಕಡೆ ನಿಂತ್ಕೊಳ್ಳಿ, ಆ ಕಡೆ. ಓಪನ್ ಆಗೋ ಒಂದು ವಿಸಿಟ್ ಕೊಡ. ಅದೇ ನೋಡಿ ಇಲ್ಲಿ ಸರ್, ಕೆಳಗಡೆ ನೋಡಿ. ದಂಡ ಬಂದು ಬಿಡೋಣ ಓಪನಿಂಗ್. ನೀವು ಓಪನಿಂಗ್ ಯೋಗ್ಯತೆ ಇಲ್ಲ, ನೀರು ಕೊಡ್ತಾರೆ. ಎಷ್ಟು ಕಾಯಿಲೆ ಬೀಳೋದಿಲ್ವಾ ಸರ್? ಇವ್ರು ಮೊಟ್ಟೆ ಮಾಡಂಗಿಲ್ಲ, ಮೊಟ್ಟೆ ತೋರಿಸಿ. ಹೊಟ್ಟೆ ವ್ಯಾಪಾರ ಈಗ ಕ್ಲೋಸ್ ಮಾಡಿ ಯಾವುದೋ ಇದು ಮಾಡಿಲ್ಲ. ಕರೆದ ತಿಂಡಿಗಳು ಮಾಡಂಗಿಲ್ಲ. ಈಗ ಕರಿದ ತಿಂಡಿ ಮಾಡ್ಬೋದಾ ಮೇಡಮ್? ನೋಡೋಣ ಯಾಕೆ ತಿಂಡಿ ಮಾಡ್ತಿದ್ದಾರೆ ನೋಡಿ. ಕರಿದ ತಿಂಡಿಗಳೆಲ್ಲ ನೋಡಿ, ಎಣ್ಣೆ ನೋಡಿ ಎಷ್ಟು ದಿವಸ ಆಯ್ತು. ಇದೆಲ್ಲ ಲಾಕ್ ಮಾಡಿ ಸರ್. ಇದೆಲ್ಲ ಲಾಕ್ ಆಗಿಲ್ಲ. ಸುಮ್ಮನೆ ಆಮೇಲೆ ಮತ್ತೆ ಬಂದು ಓಪನ್ ಆಗೋದೆಲ್ಲ ಬೇಡ. ನೋಡಿ, ಇದು ಲಾಕ್ ಆಗಿಲ್ಲ. ಇಲ್ಲಿ ನೋಡಿ ಎಷ್ಟು ದಿವಸ. ಇದು ಯಾಕೆ ಬಂದು ಇದೊಂದು ಮಾಹಿತಿ ಕೊಟ್ಟಂತ ನಾವು ಬಂದು ನೋಡ್ತಾ ಇರೋದು. ಜನಗಳಿಗೆ ಸಾರ್ವಜನಿಕ ಮಾಹಿತಿ ಕೊಟ್ಟವರು ಸರ್ ನಮಗೆ. ಗೊತ್ತಾಗುತ್ತೆ ನೋಡಿ ಯಾವ ಥರ ಇದೆ. ಹೌದು, ಕಾಯಿಲೆ ಬೀಳೋದು ನೋಡಿ. ಅದಕ್ಕೆ ಲಾಕ್ ತಗೊಳ್ಳಿ ಸರ್. ಲಾಕ್ ಹಾಕ್ಬಿಡು, ನೀವು ಮತ್ತೆ ಓಪನ್ ಆಗ್ತದೆ ಅದು. ಕೀಸ್ಕೊಳ್ಳಿ. ನೋಡಿ ಮೊಟ್ಟೆ ನೋಡಿ, ಇದೆ ಮೊಟ್ಟೆ ನೋಡಿ. ಇಲ್ಲಲ್ಲ ಈ ಮೊಟ್ಟೆ ತೋರಿಸಿ ಸರ್. ಇಲ್ಲೇ ಸಜಿ ಸರ್, ಮೊಟ್ಟೆ ತೋರಿಸಿ ಅವರಿಗೆ. ಮೊಟ್ಟೆ ನೋಡಿ ಸರ್, ಎಂಥ ಕೆಟ್ಟ ಮೊಟ್ಟೆ ಬಳಸ್ತಾ ಇದ್ದಾರೆ ಸರ್. 3 ತೋರಿಸಿ, ಕೈ ತೊಳೆಯೋಣ, ಅದಕ್ಕೇನು ಬೇಜಾರಿಲ್ಲ, ಏನು ಮಾಡೋಂಗಿಲ್ಲ. ಎಲ್ಲ ಕೊಳಕು ಮೊಟ್ಟೆ ನೋಡಿ, ಕೊಳಕು ಮೊಟ್ಟೆ ನೋಡಿ ಸರ್. ಕೊಳಕು ಮೊಟ್ಟೆ ನೋಡಿ ಸರ್, ಇದನ್ನ ಕೊಡ್ತಾ ಇದ್ದಾರೆ ಜನಗಳಿಗೆ. ಇದನ್ನು ಜನಗಳಿಗೆ ಕೊಟ್ಟುಕೊಂಡು ಕಾಯಿಲೆ ಆಡಿಸ್ತಾರೆ. ಎಂಥ ಕೊಳಕು ಮೊಟ್ಟೆ ನೋಡಿ ಸರ್. ನೀವು ನೋಡಿ ಸರ್. ಸರ್ ಒಳಗಡೆ ನೋಡಿ ಸರ್ ಹೆಂಗಿದೆ, ಬನ್ನಿ ಸರ್ ದಯವಿಟ್ಟು ನೋಡಿ. ಅಲ್ಲ ಇಲ್ಲೇ ಇಡಿ ಸರ್. ನೋಡಿಲ್ಲ, ಕಸ ನೋಡಿ ಸರ್, ಎಲ್ಲ ಕಡೆ ಕಸ ನೋಡಿ ಹೆಂಗೆ ಇಟ್ಟಿದ್ದಾರೆ ನೋಡಿ ಸರ್. ಒಳಗಡೆ ನೋಡಿ ನೀರೆಲ್ಲ ಹೆಂಗೆ ಗಲೀಜು. ಇದನ್ನ ತಿನ್ಬೋದಾ ಸರ್? ನೀವೇ ತಿಳ್ಕೊಳ್ಳಿ ಸರ್. ನಮಗೆ ಸಾರ್ವಜನಿಕರ ಮಾಹಿತಿ ಸರ್. ಇದು ನೋಡಿ, ಇಲ್ಲೆಲ್ಲ ತಟ್ಟೆ ತೊಳೆಯತಕ್ಕ ನೋಡಿ ಸರ್. ಸುಳ್ಳು ಹೇಳಿ ನಾವು ಯಾವತ್ತೂ ನಮ್ಮ ವೇದಿಕೆ ಕರ್ನಾಟಕ ರಕ್ಷಣೆ ಸ್ವಾಭಿಮಾನಿ ಬೇಡ ಬರೋದೇ ಇಲ್ಲ. ಇಲ್ಲೆಲ್ಲ ನೋಡಿ ಹೆಂಗೆ, ಇದು ಹೆಂಗೆ ಊಟ ಮಾಡ್ಬೋದು ಸರ್? ಫ್ರಿಜ್ ನೋಡಿ ಸರ್, ಫ್ರಿಜ್ ಒಂದು ಸರ್ ನೋಡಿ ಸರ್. ಇಲ್ಲಿ ಸರ್, ಫ್ರಿಜ್ ನೋಡಿ ಸರ್. ನೋಡಿ ಸರ್, ಇಲ್ಲಿ ಎಷ್ಟೋ ದಿವಸದ್ದು ಇದು ನೋಡಿ ಸರ್. ಬನ್ನಿ, ಇದು ಏನು ಸರ್? ಈ ಶೌಚಾಲಯ ಇಲ್ಲಿ ಸರ್, ಇಲ್ಲಿ ಇದು ಶೌಚಾಲಯಕ್ಕೆ ಹೋಗೋ ಬಕೆಟ್ ನೋಡಿ. ಬಕೆಟ್ ನೋಡ್ಬಿಟ್ರೆ ನೋಡಿ ಸರ್, ಬಕೆಟ್. ಇದು ಊಟ ಮಾಡ್ಬೋದಾ ಸರ್? ಅದಕ್ಕೆ ನಾವು ನಮ್ಮ ವೇದಿಕೆಯನ್ನ ಇದು ಮಾಡಿರೋದು. ಇದು ಬೀಗ ಹಾಕಿದ್ರಾ? ಇಲ್ಲ, ಬೀಗ ಹಾಕಿಲ್ಲ. ಇದು ಓಪನ್ ಆಗುತ್ತೆ. ಬೀಗ ಹಾಕ್ಲಿಲ್ಲ ಅವರು. ಕೀ ಕೊಡಿ, ಎಲ್ಲರೂ ಬೀಗ ಹಾಕ್ಲಿ. ಬೀಗ ಹಾಕೋದನ್ನ ಕೀ ಹಾಕಿ ಹೇಳಿ ಮೇಡಮ್. ಮತ್ತೆ ನೀವು ಬೀಗ ಹಾಕ್ಬೇಕಲ್ಲ. ಅದೇ ನಾವಲ್ಲ, ಅವರೇ ಮಾಡಲಿ ಅಂತ. ಅಲ್ಲ ಅವ್ರು ಮಾಡಲಿ ಅಂತ ನಾವು ಮಾಡಕ್ಕೆ ಹೋಗಲ್ಲ. ಅಲ್ಲಲ್ಲ, ಅದು ಆಗಲಿಲ್ಲ ಅಂತ ಹೇಳ್ತಾ ಇರೋದು. ಅದೇ ನಾವು ಮಾಡಲ್ಲ, ಅವರೇ ಮಾಡಲಿ. ನಾವು ಬೀಗ ಹಾಕೋಣ.
ಏನೋ ಬೀಗ ಹಾಕೋದು ಇಲ್ಲಿ ಬೀಗ ಹಾಕಿದ್ಮೇಲೆ ನಾವು ಓಡೋಣ. ಒಂದೆರಡು ನಿಮಿಷ ಬೀಗ ತೊಂದರೆ ಇಲ್ಲ ಬಿಡಿ, ನಮ್ಮ ಅವಶ್ಯಕತೆ ಇಲ್ಲ ಇದಕ್ಕೆ.